ವೆಲ್ಕಮ್ ಟು SK TV ನ್ಯೂಸ್. ನಾನು ನಿಮ್ಮ ಪ್ರಭಯಸ್ವಾಮಿ. ಇದು 13ನೇ ಸಂಚಿಕೆ. ಈ ಸಂಚಿಕೆ ತಮ್ಮ ಮನಮುಟ್ಟಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಹೆತ್ತದ್ದು ಅಮ್ಮನಾದರೂ ಒಳಗೆ ಹತ್ತಿದ್ದು ಅಪ್ಪ. ಹುಟ್ಟಿದಾಗ ಕೂಗಿದ್ದು ಅಮ್ಮನಾಗಿದ್ದರೂ ಬಿಗಿದಿಟ್ಟು ಉಸಿರು ಬಿಟ್ಟಿದ್ದು ಅಪ್ಪ. ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದು ಹಾಕಿದ್ದು ಅಪ್ಪ. ಕೇಳಿದ್ದು ಕೊಟ್ಟಿದ್ದು ಅಮ್ಮನಾದರೂ ಅದರಿಂದ ಇರುವ ಕಾಣದ ಕೈಗಳ ಅಪ್ಪ. ವಿದ್ಯೆ ತಲೆಗೆ ಹತ್ತಿಸಿದ್ದು ಅಮ್ಮನಾದರೂ ಪ್ರತಿದಿನ ದಾರಿದೀಪವಾಗಿದ್ದು ಅಪ್ಪ. ಹರಿಸಿ ಆರೈಸಿ ಮುತ್ತಾಡಿದ್ದು ಅಮ್ಮನಾದರೂ ಪ್ರೀತಿ ವ್ಯಕ್ತಪಡಿಸದೆ ಮೂಕನಾಗಿದ್ದು ಅಪ್ಪ. ಎಲ್ಲಕ್ಕಿಂತ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲುತ್ತಿಲ್ಲ ನಿನ್ನಪ್ಪ. ನಿನಗೆ ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರನಾಗಿದ್ದವನು ನಿನ್ನಪ್ಪ. ದೇವರನ್ನು ಒಬ್ಬ ಭಕ್ತ ಪ್ರಶ್ನಿಸಿದ. ದೇವರು ಎಲ್ಲ ಕಡೆ ಇದ್ದಾರೆಂದರೆ ಭಕ್ತರಾದ ನಮ್ಮೆಲ್ಲರ ಬೇಡಿಕೆಗಳನ್ನು ಏಕೆ ಈಡೇರಿಸುವುದಿಲ್ಲ? ಅದಕ್ಕೆ ಭಗವಂತನು ಕೊಟ್ಟ ಉತ್ತರ ಹೀಗಿತ್ತು. ಭಕ್ತ ನಾನೊಂದು ವೈಫೈ ಇದ್ದಂತೆ, ಎಲ್ಲ ಕಡೆ ಇರುತ್ತೇನೆ, ಆದರೆ ಪಾಸ್ವರ್ಡ್ ಸರಿಯಾಗಿ ಇಲ್ಲದಿದ್ದರೆ ನಾನು ಕನೆಕ್ಟ್ ಆಗುವುದಿಲ್ಲ. ಆ ಪಾಸ್ವರ್ಡ್ ಎಂದರೆ ಅದು ನಿಮ್ಮ ನಂಬಿಕೆ ಮತ್ತು ಶ್ರದ್ಧೆ ಹಾಗೂ ಭಕ್ತಿ. ದುರ್ಜನರು ಪಾಪದ ಕೊಡ ತುಂಬುವವರೆಗೂ ಅಹಂಕಾರದಲ್ಲಿ ಆರ್ಭಟಿಸುತ್ತಾರೆ, ನಂತರ ಘೋರ ಅಂತ್ಯ ಕಾಣುತ್ತಾರೆ. ಸಜ್ಜನರು ಪುಣ್ಯದ ಕೊಡ ತುಂಬುವವರೆಗೂ ಸಾಲು ಸಾಲು ಕಷ್ಟಗಳು ಹೊರುತ್ತಾರೆ, ಆನಂತರ ಅಮೋಘ ಸುಖವಾಗುತ್ತದೆ. ನಮ್ಮ ಕಷ್ಟವನ್ನು ಕಂಡರೂ ಕಾಣದಂತೆ ಇರುವ ಕುರುಡ ಸಂಬಂಧಗಳಿಗೆ ಎಂದಿಗೂ ಕನ್ನಡಕ ತೋಡಿಸುವ ಪ್ರಯತ್ನ ಮಾಡಬಾರದು. ಎಲ್ಲಿ ನೆಮ್ಮದಿ ಇದೆಯೋ ಅಲ್ಲಿ ಬಡವನು ಕೂಡ ಬಹಳ ಶ್ರೀಮಂತನಾಗುತ್ತಾನೆ. ಬಡತನದ ನೋವನ್ನು ಅನುಭವಿಸಿದ ಮೇಲೆ ಸಿರಿವಂತಿಕೆ ಬರಬೇಕು. ಆಗ ಒಂದೊಂದು ರೂಪಾಯಿಗೂ ಮಹತ್ವ ಅರಿವಾಗುತ್ತದೆ. ನಗುವ ಮುಖ ಹಾಗೂ ನಗುವ ಮನಸ್ಸು ಜೀವನದ ನಿಜವಾದ ಸಂಪತ್ತು. ಜೀವನದಲ್ಲಿ ಸ್ನೇಹವಾಗಲಿ ಸಂಬಂಧವಾಗಲಿ ಚೆನ್ನಾಗಿರಬೇಕೆಂದರೆ ನಾವು ಸರಿ ತಪ್ಪುಗಳನ್ನು ಹುಡುಕಬಾರದು. ಒಳ್ಳೆತನದಿಂದ ಎಲ್ಲವನ್ನು ಅನುಸರಿಸಿಕೊಂಡು ಹೋದರೆ ನಿಜವಾದ ಜೀವನ. ಸತ್ಯದ ಮಾರ್ಗದಲ್ಲಿ ಅಪಘಾತಗಳು ಕಡಿಮೆ, ಏಕೆಂದರೆ ಆ ಮಾರ್ಗದಲ್ಲಿ ಕಡಿಮೆ ಜನ ಸಂಚರಿಸುವುದರಿಂದ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ನಿಮ್ಮನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದವರು ನಿಮ್ಮನ್ನು ದ್ವೇಷಿಸಲು ಶುರು ಮಾಡುತ್ತಾರೆ. ಅಪ್ಪನ ಹೆಗಲ ಮೇಲೆ ಕುಳಿತು ದೇವರನ್ನು ಹುಡುಕುತ್ತಿದ್ದೆ, ಆದರೆ ನನಗೆ ಗೊತ್ತೇ ಆಗಲಿಲ್ಲ ನಾ ಕುಳಿತಿರುವುದು ದೇವರ ತಲೆ ಮೇಲೆ. ಅವಕಾಶ ಸಿಕ್ಕಾಗ ಅಹಂಕಾರ ಪಡ್ತೀವಿ, ಅನುಕೂಲವಿದ್ದಾಗ ಆಲಸ್ಯ ಮಾಡುತ್ತೀವಿ, ಶಕ್ತಿ ಇದ್ದಾಗ ಸೋಮಾರಿಗಳಾಗುತ್ತೀವಿ, ದುಡಿಯಲೇಬೇಕು ಎಂದು ಅನಿವಾರ್ಯವಾದಾಗ ಶಕ್ತಿ ಸಾಮರ್ಥ್ಯ ಕಳೆದುಕೊಂಡಿರ್ತೀವಿ. ಇದೇ ನಾವುಗಳು ಮಾಡುವ ಮಹಾ ಎಡವಟ್ಟು. ಅಹಂಕಾರ ಎಂಬ 4 ಅಕ್ಷರಕ್ಕಿಂತ ಉಪಕಾರ ಎಂಬ 4 ಅಕ್ಷರ ನಿನ್ನಲ್ಲಿರಲಿ. ಮರದ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಒಳ್ಳೆಯ ಸಂದೇಶ ನೀಡುತ್ತದೆ. ಹೇ ಮನುಷ್ಯ, ನೀನು ಹೊರೆಯಾದರೆ ನಿನ್ನವರು ನಿನ್ನನ್ನು ದೂರ ಮಾಡುತ್ತಾರೆ. ದೂರದ ಶತ್ರುಗಳು ಮತ್ತೊಮ್ಮೆ ಮಿತ್ರರಾಗಬಹುದು, ಆದರೆ ಹತ್ತಿರ ಇರುವ ಶತ್ರುಗಳು ಎಂದಿಗೂ ಮಿತ್ರರಾಗಲು ಸಾಧ್ಯವಿಲ್ಲ. ಯಾರನ್ನೂ ಎಂದಿಗೂ ತುಳಿಯಬೇಡಿ. ಒಮ್ಮೆ ಮೇಲಿರುವ ಭಗವಂತ ನಿಮ್ಮನ್ನು ತುಳಿದರೆ ಎದ್ದು ಬರುವ ಅವಕಾಶ ಎಂದಿಗೂ ನಿಮಗೆ ಸಿಗುವುದಿಲ್ಲ. ಪ್ರಪಂಚದಲ್ಲಿ ನನ್ನವರು ಅಂತ ಇದ್ದರೆ ಅದು ಕನ್ನಡಿ ಮಾತ್ರ, ಏಕೆಂದರೆ ಅದರ ಮುಂದೆ ನಾವು ಅತ್ತಾಗ ಅದು ಯಾವತ್ತೂ ನಗುವುದಿಲ್ಲ. ವೃದ್ಧಾಶ್ರಮದಲ್ಲಿ ಕೊರೋನಾ ಟೆಸ್ಟ್ ಮಾಡಲು ಡಾಕ್ಟ್ರು ಹೋಗಿದ್ದರು. ಆ ಡಾಕ್ಟ್ರ್ ಹತ್ತಿರ ಒಬ್ಬ ವೃದ್ಧ ನಗುತ್ತಾ, ಬಹಳ ವರ್ಷಗಳಿಂದ ನಾನು ಕ್ವಾರಂಟೈನಲ್ಲಿ ಇದ್ದೇನೆ ಸರ್, ನಮಗೆ ಎಲ್ಲಿಂದ ಕೊರೋನಾ ಬರುತ್ತದೆ ಎಂದು ಹೇಳಿದರು. ಹೆಂಡತಿಯನ್ನು 4 ಗೋಡೆಗಳ ಮಧ್ಯೆ ಪ್ರೀತಿಸುವುದು ಅಲ್ಲ, 4 ಜನರ ಮಧ್ಯೆ ಗೌರವಿಸುವುದು. ಇಟ್ಟ ಗುರಿಯನ್ನು ಮುಟ್ಟುವವರೆಗೂ ಕೆಣಕುವವರನ್ನು ಇಣಿಕೆ ಕೂಡ ನೋಡಬಾರದು. ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ, ಬೇರೆ ಯಾರೂ ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ತಪ್ಪು ಮಾಡಿ ನೋವು ಅನುಭವಿಸಿದರೆ ಅದಕ್ಕೊಂದು ಅರ್ಥ, ಆದರೆ ತಪ್ಪೇ ಮಾಡದ ಅನುಭವಿಸುವ ನೋವು ನರಕಕ್ಕಿಂತಲೂ ಕಠೋರವಾಗಿರುತ್ತದೆ. ಧನ್ಯವಾದಗಳು. ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಶನಿವಾರ ನಾನು ಬರುತ್ತೇನೆ. ಧನ್ಯವಾದಗಳು.